RSS ಸಂಘಟನೆ ನೋಂದಣಿ ಮಾಡ್ಕೋಬೇಕು. ಇಲ್ಲದಿದ್ದರೆ ಅದರ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕೆನ್ನುವ ಹೋರಾಟ, ಈ ಒಂದು ಹೋರಾಟವನ್ನು ಕೈ ಬಿಡುವಂತೆ ಒತ್ತಾಯಿಸಿ, ಈ ಹೋರಾಟ ಹಿಂಪಡಿಬೇಕಂತ ಒತ್ತಾಯಿಸಿ ಧಮಕಿಯನ್ನು ಹಾಕ್ತಾ ಇರುವಂಥ ಏನು RSSನ ಕೆಲವು ಗುಲಾಮರು ಇವತ್ತು ನನಗೆ ಫೋನ್ ಮೂಲಕ ಕರೆ ಮಾಡಿ ಕಳೆದ 2ನೇ ತಾರೀಕು ಫೋನ್ ಮೂಲಕ ಕರೆ ಮಾಡಿ ಈ ಒಂದು ಹೋರಾಟ ಏನಿದೆ ಇವತ್ತು RSS ನೋಂದಣಿ ಆಗಬೇಕು, ಇಲ್ಲದಿದ್ದರೆ ಅದರ ಚಟುವಟಿಕೆಗಳನ್ನು ನಿಷೇಧ ಹೇರಬೇಕು ಸರ್ಕಾರ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ನೀವು ಸಂಪೂರ್ಣವಾಗಿ ಕೈ ಬಿಡಬೇಕು. ಪದೇ ಪದೇ ಈ ಹೋರಾಟವನ್ನು ಮಾಡದಿರುವ ಹಾಗೆ ಇವತ್ತು ಒತ್ತಾಯ ಅಂದರೆ ಧಮಕಿಯನ್ನು ಹಾಕುವ, ಇವತ್ತು ಅವರ ಹೇಳುವಂಥ ಉದ್ದೇಶದಲ್ಲಿ ಇವತ್ತು ಜೀವ ಬೆದರಿಕೆ ಹಾಕುವಂಥ ಹುನ್ನಾರವನ್ನು ಹೊಂದಿಕೊಂಡು ಇವತ್ತು ನನಗೆ ಫೋನ್ ಕರೆ ಮಾಡಿ ಮಾತನಾಡಿ ಅದೇ ವಿಡಿಯೋವನ್ನು ಆಡಿಯೋ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿದವರೇ ಇವತ್ತು ಅವ್ರ ಫೇಸ್ಬುಕ್ ಐಡಿಯಲ್ಲೇ ಇವತ್ತು ಹರಿಬಿಟ್ಟನ ಯಾರು ಸೇಡಮ್ದವರು ತಮ್ಮ ಒಂದು ನನ್ನ ಜೊತೆ ಮಾತನಾಡಿರುವಂಥ ವಿಡಿಯೋ ಅಂದರೆ ಇವತ್ತು ಏನು ಆಡಿಯೋ ಇದೆ ಆ ಆಡಿಯೋವನ್ನು ಹರಿಬಿಟ್ಟು ಇವತ್ತು ಏನಪ್ಪ ಅಂದ್ರೆ ಸಮಾಜದಲ್ಲಿ ಇವತ್ತು ಕೆಲವು ಏನು ಇವರು ಆಡಿಯೋ ಬಿಡೋದ್ರ ಜೊತೆಗೆ ಅನೇಕ ಅವರ ಕೆಲವರಿಂದ ಇವತ್ತು ಕೆಟ್ಟ ಕಮೆಂಟ್ಸ್ಗಳನ್ನು ಬರೆಯೋದು. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವ ಹಕ್ಕು ಯಾರಿಂದ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವರೆಲ್ಲರ ಒಂದು ಉದ್ದೇಶ ಏನಾಗಿದೆಪ್ಪ, ಈ ಪ್ರತಿಭಟನೆ ಆಗಬಾರ್ದು, ಇದನ್ನು ಹತ್ತಿಕ್ಕಬೇಕು, ಇದನ್ನು ಹಿಂಪಡಿಬೇಕಂತ ತಿಳ್ಕೊಂಡು ನಮ್ಮ ಮೇಲೆ ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬಗ್ಗೆ ಕೆಟ್ಟ ಕಮೆಂಟ್ಸ್ಗಳನ್ನು ಬರೆಯೋದರ ಜೊತೆಗೆ ಅಂದರೆ ನಾವು ಪ್ರಶ್ನೆ ಮಾಡಿದ್ದೇ ತಪ್ಪು ಅನ್ನೋ ಒಂದು ಹುನ್ನಾರ ಏನಪ್ಪ ಅಂದ್ರೆ ಇವರು ಮಾಡ್ತಾ ಇದ್ದಾರೆ. ಆಮೇಲೆ ಏನು ಧಮಕಿ ಕೊಡೋ ರೀತಿಯಲ್ಲಿ ಮಾತನಾಡಿ ಇವತ್ತು ಸಾಮಾಜಿಕ ಜಾಲತಾಣ ಹರಿಬಿಟ್ಟವರ ಮೇಲೆ ಇವತ್ತು ನಾವು ಈ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಒಂದು ಪ್ರಕರಣವನ್ನು ದಾಖಲೆ ಮಾಡಬೇಕಂತ ಇವತ್ತು ಅರ್ಜಿ ಕೊಟ್ಟಿದ್ದೇವೆ. ಹೀಗಾಗಿ ಈ ಸಂದರ್ಭದಲ್ಲಿ ಯಾರು ಇವತ್ತು ಇದಲ್ಲದೇ ಈಗ ಪೊಲೀಸ್ ಆಯುಕ್ತರಿಗೂ ಕೂಡ ನಾವು ಅರ್ಜಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೋತಾ ಇದ್ದಾರೆ, ಇದು ಆಗಬಾರ್ದು. ಇವತ್ತು ಈ ನಾಳೆ ಏನಪ್ಪ ಅಂದ್ರೆ 9ನೇ ತಾರೀಕು ಏನು ಹೋರಾಟ ಇದೆ, ಆ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ಬಗ್ಗಲ್ಲ, ಯಾವುದೇ ಕಾರಣಕ್ಕೂ ಜಗ್ಗಲ್ಲ. ಆ ಹೋರಾಟ ನಡೀತದ. ಅದು ನಮಗೆ ಏನು ಪತ್ರಕರ್ತ ಅಂಥೇಳಿ ಸೇಡಮ್ ಪತ್ರಕರ್ತ ಅಂಥೇಳಿ ಏನು ಮಾತಾಡಿದರು, ಇವರು ನಿಮ್ಮ ಜೊತೆ ಮಾತನಾಡಿದ್ದು ವೈರಲ್ ಮಾಡ್ತೀವಿ ಅಂತಲೂ ಹೇಳಿಲ್ಲ, ಅಥವಾ ಮಾತನಾಡಿದ ಮೇಲೆ ಅವರು ವೈರಲ್ ಮಾಡಬೇಕಾದ್ರೆ ನಮಗೆ ಮಾತಾಡಿಲ್ಲ. ಇವತ್ತು ಪತ್ರಕರ್ತರಂದ್ರೆ ಇವತ್ತು ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡಬೇಕು. ಇವತ್ತು ಯಾವುದೇ ಒಂದು ಸಂಘ, ಅದು ದೇಶಭಕ್ತ ಸಂಘ ಇವರೇ ಸರ್ಟಿಫಿಕೇಟ್ ಕೊಟ್ಟಾಗ ಮಾತಾಡ್ತಾರೆ. ಇವ್ರ ಸಂಘನೇ ರಿಜಿಸ್ಟರ್ ಆಗಿಲ್ಲ, ಇವ್ರಿಗೆ ದೇಶಭಕ್ತ ಯಾರು ಸರ್ಟಿಫಿಕೇಟ್ ಕೊಟ್ಟರು? ಇವರಿಗೆ ಏನೂ ಸಾಧ್ಯ ಇಲ್ಲ. ಆದರೆ ಇವರು ಹುನ್ನಾರ ಏನಪ್ಪ ಅಂದ್ರೆ ಇವರು ಕೂಡ ಇವ್ರದ್ದು ನೋಡಿದಾಗ ಇವರು RSS ಚೇಲ, BJPಯ ಬಕೆಟ್. ಪತ್ರಕರ್ತರಂದ್ರೆ ಎಲ್ಲ ಇವತ್ತು ಸಮಾನತೆ ನೋಡಬೇಕು, ಎಲ್ಲಿ ಅನ್ಯಾಯ ಆಗ್ತದೆ ಅದು ಬರೀಬೇಕು. ಅದೆಲ್ಲ ಬಿಟ್ಟು ಇವತ್ತು ಈ ರೀತಿಯಾಗಿ ಇವತ್ತು ಸಹಜವಾಗಿ ಮಾತನಾಡಿ ಯಾವುದೇ ಪರವಾನಗಿ ಇಲ್ಲದೆ ಇವತ್ತು ಒಂದು ಸಂಘದ ಮುಖಾಂತರ ಆ ಸಂಘದ ಏನು ಅವ್ರು ಯಾರು ಸಂಘದವ್ರಿಗೆ ಒತ್ತಡ ಹಾಕ್ಯಾರೋ, ಅವ್ರಿಗೆ ಏನು ಮಾಡ್ಯಾರೋ, ಆದ್ರೆ ನಮ್ಮ ಜೊತೆ ಮಾತನಾಡಿ ಇವತ್ತು ಆ ಸಂಘದ ಪರವಾಗಿ ಒಬ್ಬ ಪತ್ರಕರ್ತ, RSS ಸಂಘದ ಪರವಾಗಿ ಒಬ್ಬ ಪತ್ರಕರ್ತ ಅವ್ರ ಪರವಾಗಿ ಕೆಲಸ ಮಾಡ್ತಾನೆ ಸಾಬೀತು ಮಾಡ್ದಂಗೆ ಆಗ್ಯದ. ಅದಕ್ಕಾಗಿ ಇದು ಒಳ್ಳೆಯದ ರೀತಿ ಅಲ್ಲ. ಇವತ್ತು ಮಾತನಾಡಿರ್ತಾರೆ, ಪ್ರಶ್ನೆ ಮಾಡುವಕ್ಕೆ ಆರೋಪ ಪ್ರತಿ ಆರೋಪ ಇದ್ದಿದ್ದೆ, ಎಲ್ಲಿ ತಪ್ಪು ನಡೀತದ ಅಲ್ಲಿ ಆರೋಪ ಮಾಡ್ತಾರೆ. ನೀವು ಮಾಡಿಲ್ಲಪ್ಪ ತಪ್ಪು ಅಂದ್ರೆ ಉತ್ತರ ಕೊಡಿ, ಇಲ್ಲ ಪ್ರತ್ಯಾರೋಪ ಮಾಡೋದು ಸಹಜ. ಆದರೆ ಈ ರೀತಿಯಾದಂಥ ಹೇಳಿಕೆಯನ್ನು ಪತ್ರಕರ್ತ ಅಂತ ತಿಳ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಸರಿಯಲ್ಲ. ಇವ್ರದ್ದು ಯಾವುದು ಪತ್ರಕರ್ತರಿದ್ದಾರೆ, ಯಾವ ಪತ್ರಿಕೆ ಪತ್ರಕರ್ತರು ಅಥವಾ ಏನಿದ್ದಾರೆ, ಇವರ ಪತ್ರಿಕೆಯ ಏನೇನದ ಸರ್ಕಾರ ತನಿಖೆ ಮಾಡಬೇಕು, ಇವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು, ಹೀಗೆ ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತೀವಿ. ಮತ್ತು ಏನು ಈ ಒಂದು ರೀತಿಯಾದಂಥ ಕೆಟ್ಟ ಸಂದೇಶವನ್ನು ಬಿತ್ತಾ ಇದ್ದಾರೆ, ಇವ್ರ ಮೇಲೆ ಇವತ್ತು FIR ಮಾಡಿಸುವವರೆಗೂ ಅವ್ರ ಮೇಲೆ ತನಿಖೆ ಮಾಡಿಸ್ತೀವಿ. ಅವರ ಮೇಲೆ FIR ಆಗಬೇಕು. ಇವತ್ತು ಸರ್ಕಾರ ಇವ್ರ ಮೇಲೆ ನಿಗಾ ಇಡಬೇಕು. ಇವ್ರ ಪತ್ರಿಕೆ ಯಾವುದು, ಇವ್ರದ್ದು ಇದು ಯಾವುದು, ಎಲ್ಲವನ್ನು ನಿಗಾ ಇಡಬೇಕು. ಯಾರ್ಯಾರು ಕೆಟ್ಟದಾಗಿ ಮೆಸೇಜ್ ಬರೆದಾರ ಅವರೆಲ್ಲರ ದಾಖಲೆಗಳನ್ನು ತೆಗೆದುಕೊಂಡು ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸಬೇಕು. ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲಲ್ಲ, ನಾವು ಯಾವುದೇ ಕಾರಣಕ್ಕೂ ಹೋರಾಟ ಹಿಂಪಡೆಯೋಲ್ಲ. ಇವತ್ತು ಈ ರಾಜ್ಯದ ಗಟ್ಟಿಯಾದ ನಾಯಕ ಪ್ರಿಯಾಂಕ್ ಖರ್ಗೆಜಿ
ಏನು ದಿಟ್ಟವಾದ ನಿಲುವನ್ನು ಇಟ್ಟುಕೊಂಡು ಇವತ್ತು RSSಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಬದ್ಧವಾಗಿ ನಾವು ಪ್ರಿಯಾಂಕ್ ಖರ್ಗೆಜಿಯವರ ಜೊತೆಗಿದ್ದೇವೆ, ಅವರ ಜೊತೆಯಲ್ಲಿರ್ತೇವೆ. ಅವರು ಇವತ್ತು ತೆಗೆದುಕೊಂಡ ನಿರ್ಧಾರ ನಾವು ಕೂಡ ಅಷ್ಟೇ ಗಟ್ಟಿಯಾಗಿ ಅವ್ರ ಜೊತೆ ನಿಂತೇವೆ ಅಂತ ಹೇಳ್ತೀವಿ.